2024ರ ಲೋಕಸಭೆ ಚುನಾವಣೆಗೆ ಅನೇಕ ಪಕ್ಷಗಳು ಅಂದರೆ ವಿವಿಧ ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಜೆಡಿಎಸ್ ಕೂಡ ಭರ್ಜರಿ ಸಿದ್ಧತೆಯಲ್ಲಿ ತೊಡಗಿದೆ. ಚುನಾವಣೆಗೂ ಮುನ್ನ ಪಕ್ಷ ಬಲವರ್ಧನೆಗೆ ಜೆಡಿಎಸ್ ಮುಂದಾಗ್ತಾ ಇದೆ. ಅದಕ್ಕಾಗಿ ಕೆಲವಷ್ಟು ಸಂಘಟನಾತ್ಮಕವಾಗಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಇದೆ. ಜನವರಿ 8ರಂದು ಮಹತ್ವದ ಸಭೆಯನ್ನು ಕೂಡ ಕರೆದಿದ್ದಾರೆ ಕುಮಾರಸ್ವಾಮಿ ಅವರು. ಬೆಂಗಳೂರಿನ ಜೆಪಿ ಭವನದಲ್ಲಿ ಜೆಡಿಎಸ್ನ ಮೀಟಿಂಗ್ ನಡೆಯುತ್ತೆ. ಸಭೆಗೆ ಪಕ್ಷದ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಪಕ್ಷದ ಮುಖಂಡರಿಗೆ ಆಹ್ವಾನವನ್ನು ನೀಡಿದ್ದಾರೆ. ತಳಮಟ್ಟದಲ್ಲಿ ಪಕ್ಷವನ್ನು ಸದೃಢಗೊಳಿಸುವುದು, ಬೂತ್ ಮಟ್ಟದಲ್ಲಿ ಬಿಜೆಪಿಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಮುಖಂಡರಿಗೆ ಸೂಚನೆಯನ್ನು ಕೊಡುವುದು ಎಲ್ಲವೂ ಕೂಡ ಸಂಘಟನಾತ್ಮಕ ಭಾಗವಾಗಿ ಬೆಲ್ಲವೂ ಕೂಡ ಒಳಗೊಳ್ಳುತ್ತೆ. ಬಿಜೆಪಿ ಜೊತೆಗೆ ಸಖ್ಯ ಹೊಂದಿದ ಬಳಿಕ ಅಂದರೆ ಬಿಜೆಪಿಯ ಜೊತೆ NDA ಭಾಗವಾದ ಬಳಿಕ JDS ನಾಯಕರಲ್ಲಿ ಕೆಲವಷ್ಟು ಅಸಮಾಧಾನಗಳಿತ್ತು. ಅನೇಕರು ಮುನಿಸಿಕೊಂಡಿದ್ದರು. ತತ್ವ ಸಿದ್ಧಾಂತ, ಜಾತ್ಯತೀತತೆ ಈ ಅನೇಕ ಕಾರಣಗಳನ್ನು ಕೊಟ್ಟು ಪಕ್ಷದಿಂದ ದೂರ ಹೋಗಿದ್ದವರು ಇದ್ದಾರೆ. ಪಕ್ಷದಲ್ಲಿದ್ದೂ ಕೂಡ ಮುನಿಸನ್ನು ಇಟ್ಟುಕೊಂಡಿದ್ದವರು ಇದ್ದಾರೆ. ಪಕ್ಷದೊಳಗಿನ ಅಸಮಾಧಾನದ ಬೇಗುದಿಯನ್ನು ಸರಿಪಡಿಸೋದು, ಜೊತೆಗೆ ಪಕ್ಷವನ್ನು ಮುಂಬರುವ ದಿನಗಳಲ್ಲಿ ಹೇಗೆ ಗಟ್ಟಿಗೊಳಿಸಬೇಕು, ಸಂಘಟನಾತ್ಮಕವಾಗಿ ಬಲಿತಗೊಳಿಸಬೇಕು ಎನ್ನುವ ಪ್ಲಾನ್ಗಳನ್ನು ಮಾಡಿಕೊಳ್ತಾ ಇದೆ. ಆ ಹಿನ್ನೆಲೆಯಲ್ಲಿ HD ಕುಮಾರಸ್ವಾಮಿ ಅವರು ಸಭೆಯನ್ನು ಕರೆದಿದ್ದಾರೆ. ಕುಮಾರಸ್ವಾಮಿ ಅವರು ಸಭೆಯನ್ನು ಕರೆದಿದ್ದಾರೆ. 2024ರ ಲೋಕಸಭಾ ಚುನಾವಣೆ ಸೀಟು ಹೊಂದಾಣಿಕೆ ಇನ್ನೂ ಕೂಡ ಅಂತಿಮವಾಗಿಲ್ಲ. ಯಾವ್ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವ ಸ್ಪಷ್ಟತೆ ಇಲ್ಲ. ಹೀಗಾಗಿ ಜನವರಿ 8ಕ್ಕೆ ಯಾವ ಕ್ಷೇತ್ರಗಳನ್ನು ಆಯ್ದುಕೊಳ್ಬೇಕು ಅಂದರೆ NDA ಮೈತ್ರಿಕೂಟದಲ್ಲಿ ಮೈತ್ರಿಯಾಗಿ 2024ರ ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾವ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಸೂಕ್ತ, ಯಾವ ಕ್ಷೇತ್ರದಲ್ಲಿ JDS ಸ್ಪರ್ಧೆ ಮಾಡಬೇಕು, BJP ಬೆಂಬಲದ ಜೊತೆ ಸ್ಪರ್ಧೆ ಮಾಡಲಿಕ್ಕೆ ಕ್ಷೇತ್ರಗಳು ಯಾವ್ಯಾವು, ಆ ಕ್ಷೇತ್ರಗಳನ್ನು ಯಾವ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಸುಗಮವಾಗಿ ಸುಲಭವಾಗಿ ಎಲೆಕ್ಷನನ್ನು ಗೆಲ್ಲಬಹುದು. ಹೀಗೆ ಅನೇಕ ಲೆಕ್ಕಾಚಾರಗಳಿದ್ದಾವೆ. ಶಾಸಕರನ್ನು, ಮಾಜಿ ಶಾಸಕರನ್ನು, ಮಾಜಿ ಸಚಿವರನ್ನು, ಮಾಜಿ ಲೋಕಸಭೆ ಸದಸ್ಯರನ್ನು, ಸಂಸದರನ್ನು, ಹೀಗೆ ಅನೇಕರನ್ನು ಬರಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಯಾವ ತೀರ್ಮಾನವನ್ನು ಮಾಡುತ್ತೆ ಅಂತ ನೋಡಬೇಕಿದೆ.